ಉತ್ತರೋತ್ತರಾಭಿವೃದ್ಧಿರಸ್ತು ಶ್ರೇಯೋಭಿವೃದ್ಧಿರಸ್ತು. ಅನುದಾನ ಕೊಟ್ಟಿದ್ದಕ್ಕೆ ತಮ್ಮ ವಾರ್ಡಿಗೆ ಬಂದಿದ್ದಕ್ಕೆ ಅಭಿನಂದಿಸ್ತಾ ಇದ್ದಾರೆ. ಹಾಗೆ ಸಹೋದರದ ಅಜೀಂ ಭಾಯಿ ಅವರು ನಮ್ಮ ಅವರ ಸಮಾಜದ ಅಧ್ಯಕ್ಷರು ಸಾಹೇಬ್ರ ಬರ್ರಿ ಸಮಾಜದ ಅಧ್ಯಕ್ಷರು ಎಲ್ಲರೂ ಸಾಹೇಬ್ರನ್ನ ಗೌರವಿಸ್ತಾರೆ. ಧನ್ಯವಾದಗಳು. ಈಗ ಇವತ್ತು ಈಚೆ ಈ ಏರಿಯಾನ ಸರ್ ನೋಡಿ ಸರ್ ಗೌರವಿತ ನಗರಸಭಾ ಸದಸ್ಯರೇ, ಮುಖಂಡರೇ, ರಸ್ತೆ ಕಾಮಗಾರಿಯ ಇವತ್ತೊಂದು ಶಂಕುಸ್ಥಾಪನೆಗೆ ಬಂದಿದ್ದೀವಿ. ಬಹುಶಃ ಈ ಭಾಗದ 8 ವಾರ್ಡು, ನನಗೆ ಹತ್ತತ್ರ 8 ವಾರ್ಡ್ ಬರುತ್ತೆ. 8 ವಾರ್ಡಲ್ಲೂ ಸಹ ಅಲ್ಪಸಂಖ್ಯಾತರು ಮತ್ತು ಇತರ ಎಲ್ಲ ಮಿಕ್ಸ್ ಆಗಿರುವಂಥ ಒಂದು ವಾರ್ಡ್ಗಳಿದು. ಬಹಳ ಹಿಂದುಳಿದ ಬಡ ಜನರು ಜಾಸ್ತಿ ಇರೋದ್ರಿಂದ, ಆಮೇಲೆ ಈ ಭಾಗದ ಹೆಚ್ಚು ಒತ್ತು ಕೊಡಬೇಕನ್ನೋ ಉದ್ದೇಶದಿಂದ ಈ 8 ವಾರ್ಡಿಗೆ ನೀವು ಯಾರು ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. 8 ವಾರ್ಡಿನ ಎಲ್ಲ ಕೆಲಸವನ್ನ ನನ್ನ ಅವಧಿಯಲ್ಲಿ ಮುಗಿಸ್ಕೊಡೋ ಜವಾಬ್ದಾರಿ ನಂದು. ನೀವು ಯಾರು ಏನು ಇದು ಮಾಡೋದು ಬೇಕಾಗಿಲ್ಲ. ಎಲ್ಲಾಗಿಲ್ಲ ಅಲ್ಲಾಗಿಲ್ಲ ಹೇಳೋ ಪ್ರಶ್ನೆ ಇಲ್ಲ. 8 ವಾರ್ಡನ್ನ ಈಗಾಗಲೇ ನಾನು ತಗೊಂಡಿದ್ದೀನಿ. ಎಲ್ಲ ವಾರ್ಡಿಗೆ ಏನಿದ್ರೆ 8 ವಾರ್ಡಿಗೆ ಸ್ಪೆಷಲ್ ಆಗಿ ಕೊಡ್ಬೇಕಂತ ತೀರ್ಮಾನ ಮಾಡಿದ್ದೀವಿ. ಒಂದೊಂದು ವಾರ್ಡಿಗೆ ಸುಮಾರು 1.5 ಕೋಟಿ 2 ಹತ್ತತ್ರ ಕೊಟ್ಟಿದ್ದೀವಿ. ಕೆಲವು ವಾರ್ಡಲ್ಲಿ 50 ಲಕ್ಷ 60 ಲಕ್ಷ ಬಂದಿದೆ. ಮತ್ತೆ ಈ ಸರಿನೂ ಕೊಡ್ತೀವಿ. ಯಾವುದೇ ಬ್ಯಾಲೆನ್ಸ್ ಇರುವಂತ ರಸ್ತೆಗಳಿದಾವು ಅದನ್ನೆಲ್ಲವನ್ನ ಪೂರ್ತಿ ಮಾಡ್ಬೇಕಂತ ಹೇಳಿದ್ದೀನಿ. ಚರಂಡಿಯನ್ನು ಸಹ ಮಾಡ್ಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದೀನಿ. ಹಾಗಾಗಿ ಜನ್ನತ್ ನಗರದ ಜನರಿಗೆ ಈ ಭಾಗದ ಅಭಿವೃದ್ಧಿಗೆ ಇನ್ನು ಮುಂದೆ ಯಾವುದು ಹೆದರ್ಕೊಳ್ಳುವಂತ ಪ್ರಶ್ನೆ ಇಲ್ಲ. ಯಾಕಂದ್ರೆ ಈ ತಾಲೂಕಿನ ಜನ ನೀವೆಲ್ಲರೂ ಪ್ರೀತಿಯಿಂದ ಆಶೀರ್ವಾದ ಮಾಡಿದ್ದೀರಿ. ಆಶೀರ್ವಾದದಿಂದಲೇ ನಾನು ಇವತ್ತು ಈ ಕೆಲಸ ಮಾಡಬೇಕಾಗಿದೆ. ನೀವೆಲ್ಲರ ಆಶೀರ್ವಾದ ಮಾಡಿದ್ರಿಂದ ಈ ಭಾಗದ ಜನರು ನನಗೆ ಹೆಚ್ಚು ಒತ್ತು ಕೊಟ್ಟಿದ್ದೀರಿ. ಅದಕ್ಕೋಸ್ಕರ 8 ವಾರ್ಡ್ ಅನ್ನ ವಿಶೇಷವಾಗಿ ನಾನು ತೆಗೆದುಕೊಂಡಿದ್ದೀನಿ. 8 ವಾರ್ಡ್ ಅಲ್ಲಿ ಯಾವುದೇ ಕಾಮಗಾರಿ ನಿಲ್ಲಬಾರದು. ಅದಕ್ಕೆ ಲೈಟ್ ಇರ್ಬೋದು, ಚರಂಡಿ ಇರ್ಬೋದು, ರಸ್ತೆ ಇರ್ಬೋದು, ಆಮೇಲೆ ಅದೊಂದು ಇದಕ್ಕೆ ಹೊರಗೆ ಇದು ಮಾಡ್ಬೇಕಲ್ಲ, ಏನು ಒಂದು ಚರಂಡಿ ದೊಡ್ಡದು ಅವತ್ತು ನೋಡಿದ್ವಲ್ಲ, 15 ಲಕ್ಷ ಇಟ್ಟಿದ್ದೀರಿ. ಯಾವುದೇ ಬೇಡ ಬರ ಅಲ್ಲಿ ದಿತ್ತು ಹೋಗ್ತಿತ್ತಲ್ಲ, ನಮ್ಮ ಇವರಿದ್ರು ಮನೆ ಇತ್ತಲ್ಲ, ಅವರು ತೀರ್ಕೊಂಡಲ್ಲ ನಮ್ಮ ಮುಸ್ಲಿಮ್ಸಲ್ಲಿ ವಯಸ್ಸಾಬ್ರ ಮನೆಯಿಂದ ಆ ಚರಂಡಿ ಯಾವಾಗಲೂ ನೀರು ನಿಂತ್ಕೊಳ್ಳೋದು, ಅದನ್ನ ಕೆಳಗಡೆ ಹೊಡೆಸೋದಕ್ಕೂ ಸಹ 15 ಲಕ್ಷ ರೂಪಾಯಿ ಮೊನ್ನೆ ನೋಡಿದ ಮೇಲೆ ಕೊಟ್ಟಿದ್ದೀವಿ. ಅಂದ್ರೆ ಈ ಭಾಗದ ಯಾವುದೇ ಅಭಿವೃದ್ಧಿಯನ್ನ ನಿಲ್ಲಿಸುವಂತ ಪ್ರಶ್ನೆ ಇಲ್ಲ. ಅದರಿಂದ ಇವತ್ತು ಇಲ್ಲಿಂದ ಶುರು ಮಾಡ್ತೀವಿ. 8 ವಾರ್ಡ್ ಅಲ್ಲೂ ಸಹ ಸುಮಾರು 1,000 ರೂಪಾಯಿ ದುಡ್ಡು ಕೊಟ್ಟಿದ್ದೀನಿ. ಎಲ್ಲ ರಸ್ತೆಗಳನ್ನ ಒಂದೇ ಸರಿ ಮುಗಿಸಕ್ ಆಗಲ್ಲ. ಈ ವರ್ಷದಲ್ಲಿ ಇಷ್ಟು ಮಾಡ್ತೀನಿ, ನೆಕ್ಸ್ಟ್ ಇಯರ್ ಮತ್ತೆ ಕೊಡ್ತೀವಿ. ಈಗ ಮೊನ್ನೆ ಸ್ವಲ್ಪ ಕೊಟ್ಟಿರ್ಬೇಕಲ್ಲ, 2 ಕೋಟಿ ನಾಗಪ್ಪ, ಅದೆಲ್ಲ ಎಷ್ಟು ಬಂದಿದೆ? ಅದರಲ್ಲೂ ಸಹ 15 ಲಕ್ಷ ಕೊಟ್ಟಿದ್ದೀವಿ. ಹಾಗಾಗಿ ಈಗ ಪ್ರತಿ ವರ್ಷನೂ ಒಂದೊಂದು ವಾರ್ಡಲ್ಲಿ ಎಷ್ಟು ಬೇಕಷ್ಟನ್ನ ನಮ್ಮ ನಗರಸಭೆಯ ಸದಸ್ಯರು ಯಾರ್ಯಾರಿದ್ದಾರೆ ಅವ್ರ ಆದ್ಯತೆ ಮೇಲೆ ಇವ್ರು ಏನು ಹೇಳ್ತಾರೆ ಅದಷ್ಟು ನಾವು ಮಾಡ್ಕೊಡ್ತೇವೆ. ಸರಿನಾ? ನಿಮ್ಮ ಪ್ರೀತಿ ಆಶೀರ್ವಾದ ಹೀಗೆ ಇರಲಿ ಅಷ್ಟೇ.